ಗೋಪುರಾಕೃತಿ ಇರುವಂತಹ ಪಿರಮಿಡ್ಗಳ ಎನರ್ಜಿಯನ್ನ ನಾವು ದೇವಸ್ಥಾನದ ಗೋಪುರಗಳ ತತ್ವ. ನಕಾರಾತ್ಮಕವಾಗಿರುವಂತಹ ಎನರ್ಜಿನ ಇದು ಕಂಟ್ರೋಲ್ ಮಾಡುತ್ತೆ. ನಿಮಗೆ ಮಿಕ್ಕದ ಕೆಲಸಗಳ ಅನುಕೂಲ ಆಗುತ್ತೆ. ಪಿರಮಿಡ್ಗಳನ್ನ ಯಾಕೆ ಜಾಸ್ತಿ ನಾನು ರೆಮಿಡಿಯಾಗಿ ಬಳಸ್ತೀನಿ ಅಂತಂದ್ರೆ ನಮ್ಮ ವೇದಿಕ್ ಸೈನ್ಸ್ಗೆ ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಮಸ್ಕಾರಗಳು. ಬಹಳ ಪ್ರೀತಿಯಿಂದ ವಾಸ್ತು ವಿಜ್ಞಾನವನ್ನ ಒಪ್ಕೊಂಡಿದ್ದೀರಿ, ಬಹಳ ಖುಷಿ. ಯಾವುದೇ ಯಶಸ್ಸು ಅದು ನಮ್ದಲ್ಲ, ನಿಮ್ದು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಮತ್ತು ನಿಮ್ಮೆಲ್ಲರಿಗೋಸ್ಕರ ಮುಂದಿನ ತಿಂಗಳು ಬಹಳ ವಿಶೇಷವಾಗಿ ಅಂದ್ರೆ ಈ ಮಂತ್ ಎಂಡ್ ಅಥವಾ ಮುಂದಿನ ತಿಂಗಳು ನಿಮಗೋಸ್ಕರ ಒಂದು ವಾಸ್ತು ತರಗತಿ 2 ದಿನದ ಫುಲ್ ಡೇ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಮನೆ ಕಟ್ತಾ ಇರೋರು, ಮನೆ ಕಟ್ಟಬೇಕು ಅನ್ಕೊಂಡಿರುವಂತವ್ರು, ಇಂಜಿನಿಯರ್ಸು, ಆರ್ಕಿಟೆಕ್ಟು, ಮೇಸ್ತ್ರಿಗಳು, ಕಾಂಟ್ರಾಕ್ಟರ್ಸ್, ನೀವೆಲ್ಲರೂ ಕೂಡ ಈ ತರಗತಿಯನ್ನ ಅಟೆಂಡ್ ಮಾಡಿ ಒಂದು ಕನ್ಸಲ್ಟೆಂಟ್ ಅನ್ನ ಕರೆದು ವಾಸ್ತು ತೋರಿಸ್ಲಿಕ್ಕೆ ಖರ್ಚಾಗುವಂತ ಹಣದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ವಾಸ್ತು ಪರಿಚಯವನ್ನು ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ತಾ, ನೋಡಿ, ಈ ವಾಸ್ತು ಪರಿಹಾರಗಳು ಸತ್ಯವಾ ಮಿಥ್ಯವಾ, ಅವು ನಿಜವಾಗಿಯೂ ರಿಸಲ್ಟ್ ಕೊಡಲ್ವಾ, ಇದು ಬಹಳ ಮುಖ್ಯ. ನೋಡಿ, ಯಾವುದೇ ವಾಸ್ತು ಪರಿಹಾರಗಳು ನಿಮ್ಗೆ 100% ರಿಸಲ್ಟ್ ಅನ್ನ ಕೊಡೋದಿಲ್ಲ. ಇದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಅದಕ್ಕೆ ನಮ್ಮ ವೇದಿಕ್ ವಾಸ್ತು ಏನ್ ಹೇಳುತ್ತೆ, ನೀವು ಸಮಸ್ಯೆಗಳು ಇಲ್ಲದೆ ಇರುವಂತಹ ರೀತಿಯಲ್ಲಿ ಗೃಹ ನಿರ್ಮಾಣವನ್ನ ಮಾಡಿ, ದೋಷಗಳು ಇಲ್ಲದೆ ಇರುವಂತಹ ರೀತಿಯಲ್ಲಿ ಗೃಹ ನಿರ್ಮಾಣವನ್ನ ಮಾಡಿ. ಅದಕ್ಕೆ ನಾನು ತುಂಬಾ ಸರಿ ಆದಷ್ಟು ನಿಮ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಪ್ಲಾನ್ ಕರೆಕ್ಷನ್ಸ್ಗೆ. ಹಾಗಾದ್ರೆ ಪರಿಹಾರಗಳು ಸುಳ್ಳಲ್ಲ, ರಿಸಲ್ಟ್ ಕೊಡ್ತವೆ. ಆದ್ರೆ ಇದರಲ್ಲಿ ನಮ್ಮ ಋಷಿ ಮುನಿಗಳು ಹೇಳಿರುವಂಥದ್ದು ಯಂತ್ರ ಮಂತ್ರ ಮಣಿ ಔಷಧ ಅಂತ. ಯಂತ್ರಗಳಿಂದ, ಮಂತ್ರಗಳಿಂದ, ತಂತ್ರಗಳಿಂದ, ಮಣಿಗಳಿಂದ, ಔಷಧಿಗಳಿಂದ ಮೊದಲು ಪರಿಹಾರವನ್ನ ನೋಡ್ಬೇಕು ನಾವು. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮನೆಯಲ್ಲಿ ದೋಷ ಇದ್ದಾಗ ಅಂಗಡಿ ದಿಗ್ಬಂಧನ ಯಂತ್ರವನ್ನು ಅಥವಾ ವಿಪರೀತ ವಾಸ್ತು ದೋಷಗಳು ಬಂದಾಗ ಮತ್ಸ್ಯ ಯಂತ್ರವನ್ನು ಸ್ಥಾಪನೆ ಮಾಡಿ, ಅದರಲ್ಲೂ ಕೂಡ ವಿಶೇಷವಾಗಿ ಕೈಯಲ್ಲಿ ಬರೆದಿರುವಂತಹ ಯಂತ್ರಗಳನ್ನ ಆದಷ್ಟು ಬಳಸಿ, ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿರುವಂತ ಯಂತ್ರಗಳನ್ನ ಬಳಸಿ ಅಂತ ನಾನು ತುಂಬಾ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ. ಅದು ಮಾಡೋದ್ರಿಂದ ಏನಾಗುತ್ತೆ, ಆ ಜಾಗದಲ್ಲಿರುವಂತಹ ನೆಗೆಟಿವ್ ವೈಬ್ರೇಷನ್ಸ್ ಕಡಿಮೆ ಆಗ್ತದೆ. ಇದು ಒಂದು. ಎರಡನೇದು ಬಂದು, ಇತ್ತೀಚಿನ ದಿನಗಳಲ್ಲಿ ನಾವು ಕುದುರೆಗಳಾಗ್ತಾ ಇದೀವಿ ಎಲ್ಲ ಕಡೆ. ಅದಕ್ಕಿಂತ ಅವೈಜ್ಞಾನಿಕವಾದಂಥ ಪದ್ಧತಿ ಇಲ್ಲ. ಸಪ್ತ ವರ್ಣಗಳದು 7 ವರ್ಣಗಳನ್ನ ಇಂಡಿಕೇಟ್ ಮಾಡ್ತದೆ. ಸೂರ್ಯನ 7 ಕುದುರೆಗಳು, 7 ಬಣ್ಣಗಳು ಇಂಡಿಕೇಟ್ ಮಾಡ್ತವೆ ಸಪ್ತ ಕುದುರೆಗಳು. ನಮ್ಮ ವೈದಿಕ ವಾಸ್ತುವಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಓಡುವ ಕುದುರೆಗಳ ಚಿತ್ರವನ್ನ ಹಾಕಬಾರ್ದು. ಯಾಕಂದ್ರೆ ಓಡುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಯಾಕಂದ್ರೆ ಅದು ಕಾನ್ಸಂಟ್ರೇಷನ್ ಇಲ್ಲ, ಅಲ್ಲಿ ಇಲ್ಲಿ ಓಡ್ಬಿಡುತ್ತೆ ಅಂತ. ಅದಕ್ಕೆ ಕುದುರೆಗಳ ಫೋಟೋವನ್ನ ಹಾಕಿದಾಗ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಒಂದೊಂದು ದಿಕ್ಕಿಗೆ ಒಂದೊಂದು ಕಲರ್ದು ಕುದುರೆಗಳನ್ನ ಹಾಕ್ತಿರ್ತಾರೆ. ನೀವೇ ಯೋಚನೆ ಮಾಡಿ, ಕೆಂಪು ಕಲರು, ರೆಡ್ ಕಲರು, ಗ್ರೀನ್ ಕಲರ್ ಕುದುರೆಗಳಿದೆಯಾ ಅಂದ್ರೆ ನಾವು ಎಷ್ಟು ಅವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡ್ತಾ ಇದೀವಿ ಅಂತ ನೀವೇ ಯೋಚನೆ ಮಾಡಿ. ಮತ್ತು ನಾವು ಬಳಸ್ತಾ ಇರುವಂತ ಚೀನಾ ವಾಸ್ತು ಕರೆಕ್ಟ್, ಚೀನಾ ವಾಸ್ತು ಬಳಸಿ ತಪ್ಪೇನಿಲ್ಲ. ಆದ್ರೆ ನಮ್ಮ ನೇಟಿವಿಟಿಗೆ ಯಾವುದು ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ ಅಂಥದ್ದನ್ನ ಮಾತ್ರ ಬಳಸಬೇಕು ಹೊರತು ಎಲ್ಲವನ್ನ ಬಳಸುವಂತ ಕೆಲಸವನ್ನ ಮಾಡಬಾರ್ದು. ಇನ್ನು ಅದಕ್ಕೂ ಅಪ್ಡೇಟ್ ಆಗಿ ಬಂದ್ರೆ, ಪೂರ್ವದಲ್ಲಿ ಸೂರ್ಯನ ಚಿತ್ರವನ್ನ ಹಾಕಿ ಅಥವಾ ಸೂರ್ಯಂದು ಲೋಹದ್ದು ಹಾಕಿ ಅಂತ ಹೇಳ್ತೀವಿ, ಇಟ್ ಇಸ್ ಗುಡ್. ಅದೇ ರೀತಿ ಉತ್ತರದಲ್ಲಿ ಒಂದು ನೀರಿನ ಹರಿಯುವಂತ ಚಿತ್ರವನ್ನ ಹಾಕಿ, ಅಥವಾ ನೈಋತ್ಯದಲ್ಲಿ ಒಂದು ಹದ್ದಿನ ಸ್ಟ್ಯಾಚುವನ್ನ ಇಡಿ, ಉತ್ತರದಲ್ಲಿ ಒಂದು ಕುಬೇರನನ್ನ ಇಡಿ, ನೈಋತ್ಯದಲ್ಲಿ ಒಂದು ನಂದಿಯ ಚಿತ್ರವನ್ನ ಇಡಿ, ಅಥವಾ ಮನೆ ಒಳಗಡೆ ಹೋದ ತಕ್ಷಣ ಉತ್ತರದಲ್ಲಿ ಒಂದು ಕುಬೇರನನ್ನ ಇಡಿ. ಈಗೆಲ್ಲ ನಾವು ರೆಮಿಡೀಸ್ ಹೇಳ್ತಿರ್ತೀವಿ. ಮತ್ತು ದಕ್ಷಿಣ ಆಗ್ನೇಯದಲ್ಲಿ ಒಂದು ಹಣದ ಚಿತ್ರಪಟವನ್ನ ಹಾಕಿ, ನಿಮ್ಗೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ನೋಡಿ, ಇವೆಲ್ಲ ವಿಷನ್ ರೆಮಿಡೀಸ್ ಅಂತ. ನೀವು ಇದನ್ನ, ಈ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅದು ಕನ್ಸಲ್ಟೆಂಟ್ ಇರ್ಬೋದು ಅಥವಾ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳುವಾಗ ಇದರ ಥಿಯರಿ ಏನು, ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದು ವರ್ಕ್ ಆಗಲ್ಲ. ನೋಡಿ, ಎಕ್ಸಾಂಪಲ್, ಆಗ್ನೇಯದಲ್ಲಿ ದುಡ್ಡು ಹಾಕಿದ ತಕ್ಷಣ ದುಡ್ಡು ಬರಲ್ಲ. ದುಡ್ಡಿನ ಚಿತ್ರ ಏನಕ್ಕೆ ಹಾಕ್ಬೇಕು ಅಂದ್ರೆ, ದಕ್ಷಿಣ ಆಗ್ನೇಯಕ್ಕೆ ಶುಕ್ರ ಅಧಿಪತಿ. ಆ ದಿಕ್ಕಲ್ಲಿ ಶುಕ್ರ ಅಧಿಪತಿ ಆದಾಗ ಶುಕ್ರ ಇಸ್ ಇಂಡಿಕೇಟ್ ಲಕ್ಷ್ಮಿ. ಅಲ್ಲಿ ಲಕ್ಷ್ಮಿಯ ಚಿತ್ರಪಟವನ್ನ ಹಾಕಿದಾಗ ನೀವು ಪ್ರತಿ ದಿನ ಎದ್ದು ಅದನ್ನ ನೋಡುವಾಗ ನನಗೂ
ಈ ರೀತಿಯಾಗಿ ಸಂಪಾದನೆ ಮಾಡಬೇಕು ಅಂತ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ಸಂಕಲ್ಪವನ್ನ ಮಾಡ್ಕೋಬೇಕು. ಅಂದ್ರೆ ನಿನ್ನ ಮನಸ್ಸಲ್ಲಿ ಅದೊಂದು ಉದ್ವೇಗ ಉಂಟಾಗ್ಬೇಕು, ಹಣ ಮಾಡ್ಬೇಕು ಅನ್ನುವಂಥ ಉದ್ವೇಗ ಉಂಟಾಗ್ಲಿ ಅನ್ನುವಂಥ ಉದ್ದೇಶದಿಂದ ಆ ಚಿತ್ರವನ್ನ ಹಾಕುವಂಥದ್ದೇ ಹೊರತು ಅದು ಹಾಕೋದ್ರಿಂದ ನಿಮ್ಗೆ ದುಡ್ಡು ಬರುತ್ತೆ ಅಂತಲ್ಲ. ಮತ್ತೆ ಉತ್ತರ ದಿಕ್ಕಲ್ಲಿ ವಾಟರ್ ಫಾಲ್ ಎಲಿಮೆಂಟ್ ಅನ್ನ ಹಾಕ್ತೀವಿ. ಅಂದ್ರೆ ವಾಟರ್ ಫಾಲ್ ಏನಕ್ಕೆ ಹಾಕ್ತಿವಿ ಅಂತಂದ್ರೆ ಇಟ್ ಇಸ್ ಜಲತತ್ವದ ದಿಕ್ಕು, ವಾಟರ್ ಎಲಿಮೆಂಟ್ ಝೋನ್ ಅಂತ ಕರಿತೀವಿ ಉತ್ತರವನ್ನ. ಅದರಿಂದ ಅಲ್ಲಿ ಏನೋ ಒಂದು ಕಿಟಕಿ ಇರಲ್ಲ, ವೆಂಟಿಲೇಷನ್ ಸ್ಪೇಸ್ ಬಿಟ್ಟಿರಲ್ಲ ನೀವು. ಆ ದಿಕ್ಕು ನೆಗೆಟಿವ್ಸ್ ಆಗ್ತಾ ಇದೆ ಅಂದಾಗ ಆ ವಾಟರ್ ಎಲಿಮೆಂಟ್ ಅನ್ನ ನೀವು ಹಾಕ್ದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಈ ಜಲತತ್ವ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಪ್ರಾಬ್ಲಮ್ಸ್ ಅಂದ್ರೆ ಮಾನಸಿಕ ಖಿನ್ನತೆಗಳು ಉಂಟಾಗ್ತದೆ, ಡಿಪ್ರೆಷನ್ ಶುರುವಾಗುತ್ತೆ, ಕಾನ್ಸಂಟ್ರೇಷನ್ ಇಶ್ಯೂಸ್ ಆಗುತ್ತೆ. ಅಂದ್ರೆ ಆ ವಾಟರ್ ಎಲಿಮೆಂಟ್ ಅನ್ನ ನೀವು ನೋಡಿದಾಗ, ಯಾವುದೇ ಜಲಪಾತಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಕಾಮ್ನೆಸ್, ಒಂದು ಹ್ಯಾಪಿನೆಸ್ ಬರುತ್ತೆ. ಆ ನೀರು ಬೀಳುವ ರಭಸವೇ ನಮ್ಮೊಂದು ಖುಷಿ ಕೊಡುತ್ತೆ. ಅಂದ್ರೆ ನೀ ಅದನ್ನ ನೋಡಿದಾಗ ರಿಯಲ್ ಆಗಿ ಜಲಪಾತದ ಬಳಿ ಇದೀನಿ, ಐ ಆಮ್ ವೆರಿ ಪೀಸ್ಫುಲ್, ನನ್ನ ಕಾಮ್ನೆಸ್ ಬರ್ತಾ ಇದೆ ಅನ್ನುವಂತ ಚಿಂತನೆಯನ್ನ ಮಾಡಬೇಕು. ವಿಷನ್ ರೆಮಿಡಿ ಅದನ್ನ ಮಾಡ್ಕೊಂಡ್ರೆ ಅದು ವರ್ಕ್ ಆಗುತ್ತೆ ಅಂತ. ಈಗ ನೈಋತ್ಯದಲ್ಲಿ ಒಂದು ಹದ್ದಿನ ಚಿತ್ರವನ್ನ ಇಡೀ, ನೀವು ಬಿಸ್ನೆಸ್ ಅಲ್ಲಿ ಸಿಕ್ಕಾಬಟ್ಟೆ ಎತ್ತರಕ್ಕೆ ಹೋಗ್ಬಿಡ್ತೀರಾ, ಯಾರು ಎತ್ತರಕ್ಕೆ ಹೋಗಕ್ ಆಗಲ್ಲ. ಆ ಹದ್ದನ್ನ ಇಂಡಿಕೇಶನ್ಸ್ ಏನು, ಹದ್ದು ಆಕಾಶದಲ್ಲಿ ಅತಿ ಹೆಚ್ಚು ಎತ್ತರಕ್ಕೆ ಹಾರುವಂತಹ ಒಂದು ಪಕ್ಷಿ. ಅಂದ್ರೆ ನಾವು ಅದನ್ನ ಇಡುವಂತ ಸಂದರ್ಭದಲ್ಲಿ ಆ ಯಜಮಾನರಿಗೆ ನಾವು ಹೇಳಬೇಕು, ಇದು ಅತಿ ಹೆಚ್ಚು ಎತ್ತರಕ್ಕೆ ಹಾರುವಂತಹ ಒಂದು ಪಕ್ಷಿ. ನಿಮ್ಮ ಮೋಟಿವ್, ನಿಮ್ಮ ಸಂಕಲ್ಪ ಹೇಗಿರ್ಬೇಕು ಅಂದ್ರೆ, ನಾನು ಬೇರೆ ನನ್ನ ಕಾಂಪಿಟೇಟರ್ಗಿಂತ ಹೆಚ್ಚು ಎತ್ತರವಾಗಿ ಬೆಳಿಬೇಕು, ಈ ಹದ್ದಿನ ರೀತಿ ಹೆಚ್ಚು ಉತ್ತುಂಗಕ್ಕೆ ನಾನು ಹೋಗಬೇಕು ಅನ್ನೋಂಥ ಭಾವನೆಯನ್ನ ಪ್ರತಿದಿನ ಅದನ್ನ ನೋಡಿದಾಗ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳೋಕಾಕಿ ಇದನ್ನ ವಿಷನ್ ರೆಮಿಡಿ ಅಂತ ಹೇಳ್ತೀವಿ. ಅದು ಮನೆ ಯಾವುದೋ ವಾಸ್ತು ದೋಷಗಳನ್ನ ಕಡಿಮೆ ಮಾಡೋದಿಲ್ಲ, ಆ ದಿಕ್ಕಿಂದ ನಮಗೆ ಆ ಒಂದು ಪಾಸಿಟಿವಿಟಿಯನ್ನ ನಮಗೆ ತಂದು ಕೊಡುತ್ತೆ. ನೋಡಿ ಎಕ್ಸಾಂಪಲ್, ಸೂರ್ಯ ಪೂರ್ವ ದಿಕ್ಕಲ್ಲಿ ನಾವು ಯಾವ್ದು ಕಿಟಕಿ ಇಟ್ಟಿಲ್ಲ, ಸನ್ರೈಸ್ ಸರಿಯಾಗಿ ಬರ್ತಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಯಾವಾಗ ಸೂರ್ಯನ ತಿಳಿ ಬಿಸಿಲು ಮನೆ ಒಳಗಡೆ ಬರೋದಿಲ್ವೋ ಆ ಟೈಮಲ್ಲಿ ಆ ಮನೆಯಲ್ಲಿ ಇರುವಂತವ್ರಿಗೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಸೂರ್ಯನ ಉದಯ ಆಗ್ತಾ ಇರುವಂತ ಒಂದು ಚಿತ್ರವನ್ನ ಇಟ್ಟಾಗ ಏನಾಗುತ್ತೆ, ಅಲ್ಲೊಂದು ಪಾಸಿಟಿವಿಟಿ, ಓ ನಾನು ಸೂರ್ಯನ ಬೆಳಕನ್ನ ನೋಡ್ತಾ ಇದ್ದೀನಿ ಅನ್ನುವಂಥ ಮನೋಕಲ್ಪನೆಗಳು ಪಾಸಿಟಿವ್ ಆಗಿರ್ಬೇಕು. ಯಾಕಂದ್ರೆ ನನ್ನ ಮೆದುಳು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನಾನು ಈಗ ಎಕ್ಸಾಂಪಲ್ ನೋಡಿ, ಯಾರೋ ಒಂದು ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಬಿಟ್ಟು ತಿಂತಾ ಇರ್ತಾರೆ, ಅವ್ರು ತಿಂತಿದ್ರೆ ನಿಮ್ ಬಾಯಲ್ಲಿ ನೀರು ಬರುತ್ತೆ. ಏನಕ್ಕೆ ಅದು ನೀರು ಬರುತ್ತೆ ಅಂದ್ರೆ, ನೀವು ವಿಷನ್ ಮಾಡ್ಕೋತಾ ಇದ್ರೆ, ಓ ಈ ನಾಲ್ಗೆ ತಿನ್ನಕ್ ರೆಡಿ ಆಗ್ತಾ ಇದೆ ಅನ್ನುವಂತ ಆಸಕ್ತಿಯನ್ನ ಅದು ಉಂಟು ಮಾಡುತ್ತೆ. ಅದೇ ತರ ಇದನ್ನ ನೋಡಿದಾಗ ಒಂದು ವಿಷನ್ ಉಂಟಾಗ್ತದೆ. ಅದಕ್ಕೋಸ್ಕರ ಈ ಪರಿಹಾರಗಳು. ಇನ್ನು ಕ್ರಿಸ್ಟಲ್ ರೆಮಿಡೀಸ್ ಅಂತ ಬಂದಾಗ, ಆ ಕ್ರಿಸ್ಟಲ್ಸ್ ಏನ್ ಮಾಡುತ್ತೆ ಅಂದ್ರೆ ಆ ಜಾಗವನ್ನ ಕ್ಲೆನ್ಸ್ ಮಾಡುತ್ತೆ, ಶುದ್ಧಿ ಮಾಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕ್ರಿಸ್ಟಲ್ ರೆಮಿಡೀಸ್ ಗಳನ್ನ ಬಳಸ್ತೀವಿ. ಇನ್ನು ಪ್ರಮುಖವಾದಂತಹ ನಾನು ಅತ್ಯಂತ ಇಷ್ಟಪಡುವ ರೆಮಿಡೀಸ್ ಅಲ್ಲಿ ಶಂಕುಸ್ಥಾಪನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮನೆ ಕಟ್ಟುವಂತ ಸಂದರ್ಭದಲ್ಲಿ ತಾಮ್ರದ ತಗಡು, ನವರತ್ನಗಳು ಮತ್ತು ಶಂಕುಸ್ಥಾಪನೆ, ನಮ್ಮ ದೇಶದ ಪ್ರಧಾನ ಮಂತ್ರಿಗಳೇ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಆ ಶಂಕುಸ್ಥಾಪನೆ ಬ್ರಹ್ಮ ಬಿಂದುವಲ್ಲಿ ಸ್ಥಾಪನೆ ಮಾಡಬೇಕು. ಅದನ್ನ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಚುಂಬಕ ಎನರ್ಜಿ ಆಗಿ, ಅಂದ್ರೆ ಭೂತತ್ವದ ಎನರ್ಜಿಯನ್ನ ಮೇಲ್ಮುಖವಾಗಿ ಹರಡುವಂತಹ ಕ್ರಿಯೆಯನ್ನ ಆ ಶಂಕುವಿನ ಶೇಪ್ ಮಾಡುತ್ತೆ. ಅದಕ್ಕೋಸ್ಕರ ಶಂಕುಸ್ಥಾಪನೆ ಗಿಡಮೂಲಿಕೆಗಳನ್ನ ಹಾಕೋದ್ರಿಂದ ಭೂ ಶುದ್ಧಿ ಆಗ್ತದೆ. ಭೂ ಶುದ್ಧಿ ಆದಾಗ ಮನೆಯಲ್ಲಿರುವಂತ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಗ್ತದೆ. ಅದನ್ನ ಬಿಟ್ರೆ ಮತ್ತೊಂದು ಪಿರಮಿಡ್ಸ್ಗಳು ನೋಡಿ. ಈ ಪಿರಮಿಡ್ಗಳನ್ನ ನಾವು ಗೋಪುರಾಕೃತಿ ಇರುವಂತಹ ಪಿರಮಿಡ್ಗಳ ಎನರ್ಜಿಯನ್ನ ನಾವು ಪುರುಷ ಅಥವಾ ಶಿವ ತತ್ವ ಅಥವಾ ಶಿವ ಪಿರಮಿಡ್ ಅಂತ ಕರಿತೀವಿ. ಇದು ವಿಮಾನ ಗೋಪುರಗಳು, ದೇವಸ್ಥಾನದ ಗೋಪುರಗಳ ತತ್ವ. ಇನ್ನು ಈ ತರ ಬಂದ್ರೆ ಇದನ್ನ ಜಲತತ್ವ ಅಂತ ಕರಿತೀವಿ. ಇಟ್ ಇಸ್ ಎ ಸ್ತ್ರೀ ಪಿರಮಿಡ್, ಫಿಮೇಲ್ ಪಿರಮಿಡ್ ಅಂತ ಕರಿತೀವಿ. ಇದನ್ನ ನಾವು ಕಲ್ಯಾಣಿಗಳನ್ನ ಮಾಡುವಾಗ ಉಲ್ಟಾ ಪಿರಮಿಡ್ ಗಳನ್ನಾಗಿ ಮಾಡ್ತೀವಿ. ಈ ಎರಡು ಕಾಂಬಿನೇಷನ್ ಗಳನ್ನ ಸೇರಿಸಿದ್ರೆ, ಅಂದ್ರೆ ಒಂದು ಮೇಲ್ಮುಖವಾದಂತಹ ಒಂದು ಟ್ರ್ಯಾಂಗಲ್, ಇನ್ನೊಂದು ಕೆಳಮುಖವಾದಂತಹ ಒಂದು ಟ್ರ್ಯಾಂಗಲ್, ಇಟ್ ಇಸ್ ಎ ಶಿವಶಕ್ತಿ. ಇವೆರಡನ್ನು ಸೇರಿಸಿದ್ರೆ ಗಣಪತಿ ಯಂತ್ರ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಈ ಪಿರಮಿಡ್ ಬಂದು ನಮ್ಮ ದೇವಾಲಯದ ಗೋಪುರದ ಮತ್ತು ಈ ಶೇಪ್, ಇಲ್ಲಿ ಇಂಪಾರ್ಟೆಂಟ್ ಬಂದು ಶೇಪ್, ಈ ಟ್ರ್ಯಾಂಗಲ್ ಶೇಪ್ ಇದೆಯಲ್ಲ, ಇದು ಆಕಾಶ ತತ್ವವನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಹಂಗಾರೆ ಪಿರಮಿಡ್ ಹಾಕ್ಬಿಟ್ರೆ ನನಗೆ ದುಡ್ಡು ಬಂದ್ಬಿಡುತ್ತಾ ಗುರುಗಳೇ, ಆಸ್ತಿ ಬಂದ್ಬಿಡುತ್ತಾ ಗುರುಗಳೇ? ನೋ, ನಾನು ಯಾವತ್ತು ಕನ್ಸಲ್ಟೇಷನ್ ಅಲ್ಲಿ ಅದನ್ನ ಹೇಳಲ್ಲ. ಅದಕ್ಕೆ ನಾನು ಯಾರಿಗೂ ಕೂಡ ಇದನ್ನ ಹಾಕಿ ಅಂತ ಕೂಡ ನಾನು ಫೋರ್ಸ್ ಮಾಡಲ್ಲ. ಪಿರಮಿಡ್ ಏನ್ ಮಾಡುತ್ತೆ ಅಂದ್ರೆ, ಆ ಜಾಗದಿಂದ, ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲಿ ಗುಂಡಿ ಇದೆ. ಆ ಗುಂಡಿ ಇರೋದ್ರಿಂದ ನಾನು ಕಾರಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಅಲ್ಲಿಗೆ ಗುಂಡಿಗೆ ನೀವು ಮಣ್ಣನ್ನು ಹಾಕಿ ಮುಚ್ಚೋದ್ರಿಂದ ಏನಾಗುತ್ತೆ, ನಿಮ್ಗೆ ಟ್ರಾವೆಲ್ ಮಾಡಕ್ ಈಸಿ ಆಗುತ್ತೆ. ಆದ್ರೆ ನೀವೇ ಹೋಗ್ಬೇಕು, ನೀವೇ ಡ್ರೈವ್ ಮಾಡ್ಬೇಕು, ನೀವೇ ಕೆಲಸ ಮಾಡ್ಕೊ ಬರ್ಬೇಕು. ಆದ್ರೆ ಆ ಒಂದು ಸಣ್ಣ ಗುಂಡಿ ನೀವು 3 ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬರೋ ತರ ಮಾಡ್ತಿತ್ತು. ಈಗ ಏನಾಯ್ತು, ಆ ಗುಂಡಿ ಮುಚ್ಚಿರೋದ್ರಿಂದ ಅರ್ಧ ಕಿಲೋಮೀಟರ್ ನಿಮ್ ಜಾಗ ಸಿಕ್ಬಿಡ್ತಾ ಇದೆ. ಅಂದ್ರೆ ಕೆಲಸ ಬೇಗ ಆಯ್ತು.
ಅದೇ ತರ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ನೆಗೆಟಿವ್ ವೈಬ್ರೇಷನ್ ಬರ್ತಾ ಇದೆ, ಅದು ಎಕ್ಸ್ಟೆನ್ಷನ್ಸ್ ಇರ್ಬೋದು, ಕಟ್ಟಿರ್ಬೋದು, ದೋಷ ಇರ್ಬೋದು, ಅದರಿಂದ ಆ ಜಾಗದಿಂದ ಏನಾಗ್ತಾ ಇದೆ, ನಿಮಗೆ ಮಾನಸಿಕ ದೈಹಿಕವಾದಂಥ ಒತ್ತಡಗಳು ಕ್ರಿಯೇಟ್ ಆಗ್ತಾ ಇದೆ. ಆ ಪರ್ಟಿಕ್ಯುಲರ್ ವಾಸ್ತು ದೋಷದಿಂದ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅನೇಕ ಬೇರೆ ಬೇರೆ ರೀತಿಯಲ್ಲಿ ಪಿರಮಿಡ್ಗಳ ಅಳವಡಿಕೆಯನ್ನ ಹೇಳಿದ್ದಾರೆ. ಈ ಪಿರಮಿಡ್ ಏನ್ ಮಾಡುತ್ತೆ ಅಂದ್ರೆ, ಆ ಮಣ್ಣಿನ ಕೆಲಸವನ್ನ, ಆ ಗುಂಡಿಯನ್ನು ಮುಚ್ಚುವ ಮಣ್ಣು ಏನ್ ಕೆಲಸ ಮಾಡುತ್ತೋ ಅದೇ ಕೆಲಸವನ್ನ ಈ ಪಿರಮಿಡ್ ಮಾಡುತ್ತೆ. ಅಂದ್ರೆ ಇದರಲ್ಲಿ ಉಂಟಾಗುವಂತ ಅಂದ್ರೆ ಆಕಾಶ ತತ್ವದ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಂತಹ ಒಂದು ಶಕ್ತಿ 51.14 ಡಿಗ್ರಿ ಆಂಗಲ್ ಅಲ್ಲಿ ಪಿರಮಿಡ್ ಅಲ್ಲಿ ಇರುತ್ತೆ. ಈ ಆಂಗಲ್ ಅಲ್ಲಿ ನಾವು ಆಗ್ತಾಗ ಏನಾಗುತ್ತೆ, ಆ ಜಾಗದಲ್ಲಿರುವಂತಹ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರುವಂತಹ ನೆಗೆಟಿವಿಟಿಯನ್ನು ಅದು ಕಂಟ್ರೋಲ್ ಮಾಡುತ್ತೆ. ಆ ದಿಕ್ಕಿನಿಂದ ಬರ್ತಾ ಇರುವಂತಹ ನಕಾರಾತ್ಮಕವಾಗಿರುವಂತಹ ಎನರ್ಜಿನ ಇದು ಕಂಟ್ರೋಲ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ದೋಷದಿಂದ ನಿಮ್ಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಆದ್ರಿಂದ ನಿಮಗೆ ಮಿಕ್ಕದ ಕೆಲಸಗಳು ಅನುಕೂಲ ಆಗುತ್ತೆ. ಕಣ್ಣಿಗೆ ಕನ್ನಡಕ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಆದ್ರೆ ನೀವೇ ಓದಬೇಕು, ನೀವೇ ಎಕ್ಸಾಮ್ ಬರೀಬೇಕು, ರಿಸಲ್ಟ್ ಬರುತ್ತೆ. ನಿಮ್ಮ ಕಣ್ಣೇ ಕಾಣಿಸ್ತಿದ್ದಾಗ ಏನಾಗುತ್ತೆ, ಓದಕ್ಕೂ ಆಗ್ತಾ ಇಲ್ಲ, ಎಕ್ಸಾಮು ಬರೆಯಕ್ಕೆ ಆಗ್ತಾ ಇಲ್ಲ. ನೀವೇ ಹೋಗ್ಬೇಕು, ನೀವೇ ದುಡಿಬೇಕು, ಓಡಾಡಕ್ ಆಗ್ತಿಲ್ಲ. ನಿಮ್ಮೊಂದು ಸ್ಟಿಕ್ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ನೀವೇ ಕೆಲಸ ಮಾಡಬೇಕು, ಆದ್ರೆ ಆ ಸಪೋರ್ಟ್ ಇಂದ ನೀವು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಹಂಗೆ ಈ ವಾಸ್ತು ರೆಮಿಡಿಗಳು ಈ ರೀತಿಯಾಗಿ ಕೆಲಸ ಮಾಡ್ತವೆ. ಆದ್ರೆ ಇಲ್ಲಿ ಯಾವ್ಯಾವ ರೆಮಿಡಿಯನ್ನ ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು, ಶಂಕುಸ್ಥಾಪನೆ ಯಾವಾಗ ಬಳಸಬೇಕು, ಅಥವಾ ನಾವು ಇಡುವಂತ ವಾಲ್ ಪೇಪರ್ಗಳು ಚಿಕ್ಕ ಚಿಕ್ಕದಾಗಿ ಎಲ್ಲಿ ಇಡಬೇಕು, ಅಥವಾ ಕ್ರಿಸ್ಟಲ್ಸ್ ಗಳನ್ನ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಮತ್ತೆ ಪಿರಮಿಡ್ ಗಳನ್ನ ಯಾವಾಗ ಬಳಸಬೇಕು, ಇದನ್ನ ಸರಿಯಾದ ಕ್ರಮದಲ್ಲಿ ನೀವು, ಯಾವುದು ಸರಿ ಯಾವುದು ತಪ್ಪು ನಾನು ಹೇಳೋದಿಲ್ಲ. ಕೆಲವು ವಿಷನ್ ಆಗಿ ಕೆಲಸ ಮಾಡ್ತವೆ, ಇನ್ನೊಂದು ಎನರ್ಜಿಯಾಗಿ ಕೆಲಸ ಮಾಡ್ತವೆ. ನೋಡಿ, ಜಸ್ಟ್ ನಿಮ್ಮ ಮನೆಯಲ್ಲಿ ಒಂದು ಪಿರಮಿಡ್, ಯಾವುದೋ ಒಂದು ಪಿರಮಿಡ್ ತಗೊಳ್ಳಿ, ಅದನ್ನ ನಿಮ್ಮ ವಾಲಲ್ಲಿ ಹಾಕಿ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಇಡಿ. ಅದರ ಅಕ್ಕಪಕ್ಕದಲ್ಲಿ, ಒಳಗಡೆನೂ ಬೇಡ, ಒಂದು ಅಕ್ಕಪಕ್ಕದಲ್ಲಿ ಒಂದು ಬಾಳೆಹಣ್ಣನ್ನ ಇಡಿ. ಒಂದು 10 to 20 ಫೀಟ್ ದೂರದಲ್ಲಿ 2 ಬಾಳೆಹಣ್ಣನ್ನ ಇಡಿ. ಒಂದೇ ಗೊನೆಯ 2 ಬಾಳೆಹಣ್ಣನ್ನ ಇಡಿ. ಪಿರಮಿಡ್ ಪಕ್ಕದಲ್ಲಿರುವಂತಹ ಬಾಳೆಹಣ್ಣುಗಳು ಬೇಗ ಕೆಡೋದಿಲ್ಲ. 10 to 20 ಫೀಟ್ ದೂರದಲ್ಲಿರುವಂತಹ ಬಾಳೆಹಣ್ಣುಗಳು ಬೇಗ ಕೆಡ್ತದೆ. ಅಂದ್ರೆ ಪಿರಮಿಡ್ ಅಲ್ಲಿ ಇರುವಂತಹ ಎನರ್ಜಿ ಅದು. ಅದಕ್ಕೋಸ್ಕರ ನಾನು ಏನಂತಂದ್ರೆ, ಪಿರಮಿಡ್ಗಳನ್ನ ಯಾಕೆ ಜಾಸ್ತಿ ನಾನು ರೆಮಿಡಿಯಾಗಿ ಬಳಸ್ತೀನಿ ಅಂತಂದ್ರೆ, ನಮ್ಮ ವೇದಿಕ್ ಸೈನ್ಸ್ಗೆ, ನಮ್ಮ ಟ್ರೆಡಿಷನಲ್ ರೆಮಿಡೀಸ್ಗೆ ಅದು ತುಂಬಾ ಹತ್ರ ಇರೋದ್ರಿಂದ ಪಿರಮಿಡ್ಗಳು, ಯಂತ್ರ, ಮಂತ್ರ, ತಂತ್ರ ಇದಕ್ಕೇನೆ ನಾನು ಹೆಚ್ಚು ಒಲವನ್ನ ಕೊಡ್ತೀನಿ, ಹೆಚ್ಚು ಇಂಪಾರ್ಟೆನ್ಸ್ನ ಕೊಡ್ತೀನಿ. ಅದಕ್ಕೆ ಬರೀ ಪರಿಹಾರ ಮಾಡುವಂತ ಸಂದರ್ಭದಲ್ಲಿ ನಾವು ಪರಿಹಾರ ಮಾಡೋದಲ್ಲ, ನೀವು ಕೂಡ ನಮ್ಮ ಜೊತೆ ಅಷ್ಟೊಂದು ಕೋಪರೇಟ್ ಮಾಡಬೇಕು. ಮತ್ತು ಇದನ್ನ ಯಾಕೆ ಮಾಡ್ತಾ ಇದ್ರಿ, ಇದು ಹೆಂಗ್ ವರ್ಕ್ ಆಗುತ್ತೆ, ಇದರಿಂದ ಇರುವಂತ ವೈಜ್ಞಾನಿಕತೆ ಏನು, ಇದೆಲ್ಲವನ್ನ ಕೂಡ ನೀವು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಮಗೆ ಖುಷಿ ಇರುತ್ತೆ. ಬಟ್ ಕೆಲವು ಸರಿ ಏನಾಗ್ಬಿಡುತ್ತೆ, ಕೇವಲ ಪರಿಹಾರಗಳು, ಸರ್ ಬನ್ನಿ ನಮಗೆ ದುಡ್ಡು ಬರ್ತಾ ಇಲ್ಲ, ನಮ್ಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಿಲ್ಲ, ಇದು ಹಾಕ್ಬಿಡಿ, ಅದು ಮಾತ್ರ ನನ್ಗೆ ಒಳ್ಳೇದಾಗ್ಬಿಟ್ರೆ ಸಾಕು, ಈ ತರ ಇದ್ದಾಗ ಏನಾಗುತ್ತೆ, ಏನೋ ಅವ್ರು ಕೇಳ್ತಾವ್ರಲ್ಲ ನಾವು ಮಾಡ್ಬೇಕು ಅಂತಿರುತ್ತೆ. ಅದಕ್ಕೆ ಯಾವುದೇ ಪರಿಹಾರಗಳನ್ನ ಮಾಡೋದ್ರ ಜೊತೆ ಅದರ ಕ್ರಮವನ್ನ ನೀವು ತಿಳ್ಕೊಂಡ್ರೆ 100% ನಿಮಗೆ ಒಳ್ಳೇದಾಗುತ್ತೆ. ನೋಡಿ, ಕಳೆದ 10 ವರ್ಷಗಳಿಂದ ಈ ಶಂಕುಸ್ಥಾಪನೆಯ ವಿಧಿಯನ್ನು ಪ್ರಚಾರ ಮಾಡ್ತಾ ಬರ್ತಾ ಇದ್ದೇನೆ. ಕಳೆದ 10 ವರ್ಷದಲ್ಲಿ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಬ್ರಹ್ಮಸ್ಥಾನದಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ರು. ಎಲ್ಲ ಕೂಡ ಈಶಾನ್ಯ ಮೂಲೆಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಿದ್ರು. ನಾನು ಬ್ರಹ್ಮಸ್ಥಾನದಲ್ಲಿ ಮಾಡಬೇಕು ಅಂತ ಪ್ರಚಾರ ಮಾಡ್ಲಿಕ್ಕೆ ಪ್ರಾರಂಭ ಆದಾಗ ಎಲ್ಲರೂ ಒಂದ್ ಮಾಡಿದ್ರು, ಇವನೇ ಒಂದ್ ಹೇಳ್ತಾವನಪ್ಪ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು ಉಂಟು. ಆದ್ರೆ ಅದರ ಸರಿಯಾದ ಕ್ರಮವನ್ನ ಎಲ್ಲರಿಗೂ ಪರಿಚಿತ ಮಾಡ್ತಾ 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 ಇವತ್ತು ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಜನ ಬ್ರಹ್ಮಸ್ಥಾನದಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಇದೆ. 10 ವರ್ಷಗಳ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಪೇಜ್ಗಳನ್ನ ನೀವು ತೆಗೆದು ನೋಡಿದ್ರೆ ಕಳೆದ 10 ವರ್ಷಗಳಿಂದ ಈ ಶಂಕುಸ್ಥಾಪನೆಯ ಸರಿಯಾದ ಕ್ರಮವನ್ನು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಾನು ಯಾವುದೇ ಒಂದು ವಿಚಾರವನ್ನು ಹೇಳ್ತೀನಿ ಅಂದ್ರೆ ಅದು ಶಾಸ್ತ್ರಬದ್ಧವಾಗಿರ್ತದೆ. ಮತ್ತೆ ಯಾವಾಗಲೂ ನಾನು ಹೇಳ್ತೀನಿ, ಇಡೀ ಕರ್ನಾಟಕಕ್ಕೆ ನಾನು ಹೋಗ್ಬಿಟ್ಟು ರೆಮಿಡಿ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಸಾಧ್ಯ ಇರುವಂತ ಒಂದು 10 ಜನಕ್ಕೆ ಮಾಡ್ಬೋದು ಅಷ್ಟೇ. ಅದರಿಂದ ಎಲ್ಲರೂ ಕೂಡ ಸರಿಯಾದ ಕ್ರಮದಲ್ಲಿ ಇದನ್ನು ತಿಳ್ಕೊಂಡ್ರೆ ಅದು ಅತ್ಯಂತ ವಿಶೇಷವಾದಂತಹ ರಿಸಲ್ಟ್ ಅನ್ನ ಕೊಡುತ್ತೆ, ಸರಿಯಾದ ಕ್ರಮದಲ್ಲಿ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ದಯವಿಟ್ಟು ಯಾವುದೇ ಕನ್ಸಲ್ಟೆಂಟ್ ಜೊತೆ ಬಂದಾಗ ನೀವು ಹೆಚ್ಚೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ನೀವು ಪ್ರಶ್ನೆಗಳನ್ನ ಕೇಳಿ ಚರ್ಚೆ ಮಾಡಿ, ಅವಾಗ ಕನ್ಸಲ್ಟೇಷನ್ ಮಾಡ್ಲಿಕ್ಕೂ ಕೂಡ ಒಂದು ಖುಷಿ ಇರುತ್ತೆ ಅಂತ ಹೇಳ್ತಾ, ಪಿರಮಿಡ್ ರೆಮಿಡಿ, ಯಂತ್ರ, ಮಂತ್ರ, ಔಷಧಿಗಳು ಅತ್ಯದ್ಭುತವಾದಂತಹ ಒಂದು ರಿಸಲ್ಟ್ ಅನ್ನ ಕೊಡ್ತದೆ. ಯಾವ್ಯಾವ ರೆಮಿಡಿಯನ್ನ ಯಾವ್ಯಾವ ಉದ್ದೇಶಕ್ಕೆ ಮಾಡ್ತೀವಿ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಪರಿಹಾರ ಕ್ರಮಗಳಲ್ಲಿ ಇನ್ನೂ ಒಂದಷ್ಟು ಎಫೆಕ್ಟಿವ್ ರೆಮಿಡೀಸ್ ಅನ್ನ ಹೇಳ್ಕೊಡ್ತೀನಿ. ಜೊತೆಗೆ ಮನೆಯಲ್ಲಿ ವರ್ಷಕ್ಕೊಂದ್ಸರಿ ವಾಸ್ತುಶಾಂತಿ ಹೋಮ, ಗಣಪತಿ ಹೋಮ ಮಾಡೋದ್ರಿಂದ ಕೂಡ ಮನೆಯಲ್ಲಿ ನೆಗೆಟಿವ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ಅಷ್ಟದಿಕ್ಪಾಲಕರ ಮತ್ತು ವಾಸ್ತುದೇವತೆಯ ಅನುಗ್ರಹ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರಲಿ. ನಮಸ್ಕಾರ.